ಹಲೋ ನಮಸ್ಕಾರ. ಮೊನ್ನೆಯಿಂದ ನಮ್ಮ ಸ್ನೇಹಿತರದ್ದೆಲ್ಲ ಒಂದೇ ಮನವಿ, ಈ RSS ಈ ಸಮಾಜವಾದ ಮತ್ತು ಜಾತ್ಯತೀತತೆಯ ವಿರೋಧಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ RSSನ ಒಬ್ಬ ಮುಖ್ಯಸ್ಥ ದತ್ತಾತ್ರೇಯ ಹೊಸಬಾಳೆ ಅಂತ ತುರ್ತು ಪರಿಸ್ಥಿತಿ ವಿರೋಧಿಸಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಂವಿಧಾನದಿಂದ ಸಮಾಜವಾದ ಮತ್ತು ಜಾತ್ಯತೀತ ಪದವನ್ನು ತೆಗಿಬೇಕು ಅಂತ ಭಾಷಣ ಮಾಡಿದ್ದಾರೆ. ಅದರ ಬಗ್ಗೆ ಮಾತಾಡಿ ಈ RSS ಸಮಾಜವಾದ ಮತ್ತು ಜಾತ್ಯತೀತ ತತ್ವದ ವಿರೋಧಿ ಅಂತ ಹೇಳಿದ್ರು. ನಾನು ಹೇಳಿದೆ RSS ಸಮಾಜವಾದ ಮತ್ತು ಜಾತ್ಯತೀತ ತತ್ವದ ವಿರೋಧಿ ಅನ್ನೋದಕ್ಕಿಂತ ಅವರು ಸಂವಿಧಾನದ ವಿರೋಧಿಗಳೇ. ಇದರಲ್ಲಿ ಏನು ಅನುಮಾನ ಇದೆ? ಸಂವಿಧಾನನ ಬದಲಾಯಿಸೋಕ್ಕೆ ಬಂದವರು ನಾವು. ಯಾರೋ ಒಬ್ಬ ಹೆಗಡೆ ಹೇಳೋದಂತಲ್ಲ, ಈ ದೇಶದ ಉದ್ದಕ್ಕೂ ಆ ಥರದ ಸ್ಟೇಟ್ಮೆಂಟ್ಗಳನ್ನು ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಆ ಥರದ ಸ್ಟೇಟ್ಮೆಂಟನ್ನ ನಿರಾಕರಿಸೋಕ್ಕೂ ಹೋಗದ ನಾಯಕತ್ವ ಅಲ್ಲಿರೋದ್ರಿಂದ ಇವರೆಲ್ಲರೂ ಕೂಡ ಒಂದೇ ಮನಸ್ಥಿತಿಯಲ್ಲಿದ್ದಾರೆ. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂದರೆ ಈ ದೇಶದ ಸಾರ್ವಭೌಮತ್ವದ ವಿರುದ್ಧವಾದ, ಜಾತ್ಯತೀತ ತತ್ವದ ವಿರುದ್ಧವಾದ, ಸಮಾಜವಾದ ಚಿಂತನೆಯ ವಿರುದ್ಧವಾದಂಥ ಒಂದು ಆಲೋಚನೆ, ದೂರದೃಷ್ಟಿಕೋನ ಹಿಂದುತ್ವ, ಹಿಂದೂ ರಾಷ್ಟ್ರ ಅನ್ನೋದು. ಹಾಗಾಗಿ ಅವರು ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಅನುಮಾನನೇ ಬೇಡ. ಹಾಗಿರ್ಬೇಕಾದ್ರೆ ಸಂವಿಧಾನದಲ್ಲಿರುವಂಥ ಒಂದೆರಡು ಪದಗಳಿಗೆ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅವರು ಆ ಪದಗಳ ವಿರೋಧಿಗಳು ಅನ್ನೋದಕ್ಕಿಂತ ಇಡೀ ಪುಸ್ತಕದ ವಿರೋಧಿಗಳು ಅವರು. ಈ ಪುಸ್ತಕ ಅಂದರೆ ಈ ಸಂವಿಧಾನ ಅನ್ನೋದು ಇರುವವರೆಗೂ ಇವರ ಇಂಟೆನ್ಷನ್ ಈಡೇರೋದಿಲ್ಲ. ಹಾಗಾಗಿ ಅವರು ಅಲ್ಲಿರುವ ಒಂದೊಂದು ಪದಗಳನ್ನು ಹೆಕ್ಕಿ ತೋರಿಸಿ ಆನಂತರ ಹಗೂರವಾಗಿ ಸಂವಿಧಾನವನ್ನು ಮುಗಿಸೋಕೆ ಹೊರಟಿದ್ದಾರೆ ಅಂತ ನಾನು ಹೇಳಿದ್ದೆ. ಸ್ನೇಹಿತರೆ, ಭಾರತದ ಸಂವಿಧಾನ ಅಂಬೇಡ್ಕರ್ ವಿರಚಿತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರಚಿತ ಸಂವಿಧಾನ ಅನ್ನೋದೇ ಜಾತ್ಯತೀತ ಸಮಾಜವಾದ ಸಾರ್ವಭೌಮತ್ವದ ತತ್ವದ ಮೇಲೆ ನಿಂತಿದೆ. ಸಮಾನತೆಯನ್ನು ಹೇಳುತ್ತೆ ಸಂವಿಧಾನ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದಕ್ಕೆ ಸಮಾಜವಾದ, ಜಾತ್ಯತೀತ ಅನ್ನೋ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಅಡಕ ಮಾಡಿದ್ರು. ಆದರೆ ನಮ್ಮ ಸಂವಿಧಾನವೇ ಸಮಾಜವಾದ ಮತ್ತು ಜಾತ್ಯತೀತ ಸಾರ್ವಭೌಮತ್ವದ ತತ್ವದ ಅಡಿಯಲ್ಲೇ ಇರೋದು. ಆ ಪದಗಳು ಸೇರಿಸಿದ ಮೇಲೆ ನಮ್ಮ ಸಂವಿಧಾನಕ್ಕೆ ಸಮಾಜವಾದ ಮತ್ತು ಜಾತ್ಯತೀತ ತತ್ವ ಅಡಕಾಗಿದಲ್ಲ. ನನ್ನ ದೇಶದ ಸಂವಿಧಾನವೇ ಆ ತತ್ವದ ಆಧಾರದಲ್ಲೇ ರಚನೆ ಆಗಿರೋದು. ಈ ಓದಕ್ಕೆ ಬರುತ್ತಾ ಇಲ್ವಾ ಜಯರಾಮ್ ರಮೇಶ್ಗೆ, ಕಾಂಗ್ರೆಸ್ಸಿಗಂತ ಪಾಪ ನಮ್ಮ ಪಬ್ಲಿಕ್ ಟಿವಿ ಪತ್ರಕರ್ತರು ಮನೆಗೊಳ್ಳೋ ಅಂತಿದ್ರು. ಅದೇ ಥರ ಆ ಪದವನ್ನು ಅದರಿಂದ ಕಿತ್ತು ತೆಗೆಯಬೇಕು ಅಂತ ದತ್ತಾತ್ರೇಯ ಹೊಸಬಾಳೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೂ ಇದೇ ರೀತಿ ಕ್ಲಾಸ್ ತಗೋಬೇಕಾಗಿತ್ತು. ಆ ಪದಗಳನ್ನು ಮೀರಿಯೋ ಆ ಸಂವಿಧಾನದಲ್ಲಿ ಆ ತತ್ವಗಳೇ ಇರೋದು, ಆ ತತ್ವಗಳೇ ಮೇಳೈಸಿದೆ ಅಂತ ಹೇಳಿದರೆ ಅದು ಬ್ಯಾಲೆನ್ಸ್ ಆಗಿರೋದು. ಆ ಬ್ಯಾಲೆನ್ಸನ್ನು ಇಷ್ಟಪಡೋರಲ್ವಲ್ಲ ಅವರು. ನಮ್ಮ ಸಂವಿಧಾನದ ಪೀಠಿಕೆ ಏನಿದೆ? ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಲ್ಲಿ ನೋಡಿ, ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ, ಈ ಸಾಲುಗಳಲ್ಲೇ ಸಮಾಜವಾದ ಮತ್ತು ಜಾತ್ಯತೀತ ತತ್ವಗಳು ನಮಗೆ ಕಾಣಿಸ್ಕೊಳ್ತವೆ. ಹಾಗಿದ್ದ ಮೇಲೆ ಈ ಪದಗಳನ್ನು ಕಿತ್ತಾಗ್ದು ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ದಂಗೆ ಆಗ್ತದ? ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬಂದವರು ಏನೇನೋ ಮಾತಾಡ್ತಾರೆ, ಅದಕ್ಕೆ ಏನೇನೋ ಉತ್ತರಗಳನ್ನು ಕೊಡ್ತಾರೆ. ಯಾರೋ ಒಬ್ಬ ದತ್ತಾತ್ರೇಯ ಹೊಸಬಾಳೆ ಕೊಟ್ಟ ಸ್ಟೇಟ್ಮೆಂಟಿಗೆ ಈ ಥರದ ಪ್ರಚಾರವನ್ನು ಕೊಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡುವ ಅಗತ್ಯ ಇರಲಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದರೆ RSSಯಿಂದ ನಾವು ಬೇರೆ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. RSS ತನ್ನ ಸಿದ್ಧಾಂತವನ್ನು ಇದೇ ರೀತಿಗೆ ಪ್ರತಿಪಾದಿಸುತ್ತೆ. RSS ಬಂದಿರೋದೇ ಇಂತಹ ಕಾರಣಗಳಿಂದ, RSS ಕೆಲಸ ಮಾಡ್ತಿರೋದೇ ಈ ಕಾನ್ಸೆಪ್ಟಿನ ಆಧಾರದಲ್ಲಿ. ಹಾಗಿದ್ದಾಗ RSSಯಿಂದ ಇನ್ನು ಯಾವ ಸಮಾಜವನ್ನು, ಸಮಾನತೆಯನ್ನು, ಜಾತ್ಯತೀತ ತತ್ವವನ್ನು, ಸಮಾಜವಾದವನ್ನು, ಸಾರ್ವಭೌಮತ್ವವನ್ನು ನಿರೀಕ್ಷಿಸೋದಕ್ಕೆ ಸಾಧ್ಯ? ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ, ಸೆಕ್ಯುಲರ್ ಆ್ಯಂಡ್ ಸೋಷಲಿಸ್ಟ್ ಈ ಪದಗಳನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1976ರಲ್ಲಿ ಸೇರಿಸಲಾಯಿತು.
ಈ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಅವರ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತರಲಾಯಿತು. ಈ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಯಿತು. ಇದರಿಂದ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ವಿವರಿಸಲಾಯಿತು. ಜಾತ್ಯತೀತ ಅಂದ್ರೇನು? ರಾಷ್ಟ್ರವು ಯಾವುದೇ ಧರ್ಮವನ್ನು ಒಳಗೊಂಡಂತೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತದೆ ಮತ್ತು ಯಾವುದೇ ಧರ್ಮವನ್ನು ಆದ್ಯತೆಯಾಗಿ ಪರಿಗಣಿಸೋದಿಲ್ಲ. ಜಾತ್ಯತೀತ, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನೀನ್ ಜಾಸ್ತಿ, ನೀನ್ ಕಡಿಮೆ, ನೀನ್ ಮೇಲು, ನೀ ಕೀಳು ಏನಿಲ್ಲ. ಜಾತ್ಯತೀತ ತತ್ವ ಅಂದ್ರೆ ಇಷ್ಟೇ ಇರೋದು. ಇನ್ನು ಸಮಾಜವಾದ ಅಂದ್ರೇನು? ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಉತ್ತೇಜಿಸುವುದೇ ಸಮಾಜವಾದ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಸೋಷಿಯಲಿಸ್ಟ್ ಸೆಕ್ಯುಲರ್. ಈ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ. ಇದು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾಡಿದ್ರು. ಯಾವ ಸಂದರ್ಭದಲ್ಲಿ ಮಾಡಿದ್ರು? ಆ ಸಂದರ್ಭ ಸರಿ ಇತ್ತೋ ಸರಿ ಇಲ್ವೋ? ಭಾರತ ದೇಶದಲ್ಲಿ ಕ್ರಾಂತಿಕಾರಿಯಾದಂತಹ ಬೆಳವಣಿಗೆಗಳು ನಡೆದಿರೋದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಭೂ ಸುಧಾರಣೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದಿರೋದು. ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಪದ ಅಪಾಯಕಾರಿ ಪದಗಳಲ್ಲ. ಆಲ್ರೆಡಿ ಸಂವಿಧಾನದಲ್ಲಿ ಅಡಕವಾಗಿರುವಂಥ ಅಂಶಗಳೇ ಇವೆರಡು ಪದಗಳು. ಇವೆರಡು ಪದಗಳನ್ನು ಅಲ್ಲಿ ಆ್ಯಡ್ ಮಾಡಲಾಯಿತು. ಈ ಪದಗಳು ಆ್ಯಡ್ ಮಾಡದೇ ಇದ್ರೂ ಕೂಡ ಸಂವಿಧಾನದಲ್ಲಿ ಇದೇ ತತ್ವಗಳು ಜೀವಂತವಾಗಿದ್ವು, ಜೀವಂತವಾಗಿರುತ್ತೆ. ಅದನ್ನು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಆ ಪದಗಳನ್ನು ಕಿತ್ತು ತೆಗೆಯುತ್ತೇವೆ. ಆ ಪದಗಳನ್ನು ಕಿತ್ತು ತೆಗೆದರೂ ಕೂಡ ನಮ್ಮ ಸಂವಿಧಾನ ಅದೇ ತತ್ವದ ಆಧಾರದ ಅಡಿಯಲ್ಲೇ ಜೀವಂತವಾಗಿರುತ್ತೆ. ನಿಮ್ಮ ಉದ್ದೇಶ ಸಂವಿಧಾನ ಮುಟ್ಟಬೇಕು. ಮುಟ್ಟೋದಕ್ಕಿಂತ ಮುಂಚಿತವಾಗಿ ಇಂದಿರಾ ಗಾಂಧಿ ಇನ್ನಿತರರನ್ನ ನೆಪ ಮಾಡಿಕೊಂಡು ಆ ಪದಗಳನ್ನು ಗುರಿಯಾಗಿಸಿಕೊಂಡು ಆ ಪದಗಳ ವಿರುದ್ಧ ಇಂದಿರಾ ಗಾಂಧಿಯನ್ನು ನೆಪ ಮಾಡಿಕೊಂಡು ಜನಾಂದೋಲನವನ್ನು ಸಂಘಟಿಸಿ ಜನಾಭಿಪ್ರಾಯವನ್ನು ಮೂಡಿಸಿ ಆಮೇಲೆ ಏನಾದರೂ ಅದೃಷ್ಟ ಪದೃಷ್ಟ ನಾವು ನಂಬಲ್ಲ, ನೀವೇ 400-500 ಸೀಟ್ಗಳನ್ನು ಏನಾದರೂ ಪಡ್ಕೊಂಡ್ರೆ ನೀವು ಯಾವ ಉದ್ದೇಶಕ್ಕೋಸ್ಕರ ಸಂಘಟನೆಗಳನ್ನು ಕಟ್ಕೊಂಡು ಬಂದರೋ, ರಾಜಕಾರಣವನ್ನು ಮಾಡ್ತಾ ಬಂದರೋ ಅದಕ್ಕೆ ಕೈ ಹಾಕಿ ಎಲ್ಲ ಮುಗಿಸ್ಬಿಡೋಣ ಅನ್ನೋದು ನಿಮ್ಮ ತತ್ವ. ನಿಮ್ಮ ಗ್ರಂಥವೇ ಬೇರೆ, ನಿಮ್ಮ ಉದ್ದೇಶವೇ ಬೇರೆ. ಅದು ಜಗಜ್ಜಾಹೀರಾಗಿರೋದ್ರಿಂದ ನಾನು ಹೇಳಬೇಕಂತೇನೂ ಇಲ್ಲ. ನಿಮ್ಮ ತತ್ವಗಳನ್ನು ಓದಿದ್ರೆ ಸಾಕು. ನೀವು ಯಾಕೆ ಕಾರ್ಯಪ್ರವೃತ್ತರಾಗಿದ್ದೀರಿ, ನೀವು ಯಾಕೆ ಇಲ್ಲಿ ಆ್ಯಕ್ಟಿವ್ ಆಗಿದ್ದೀರಿ, ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಏನು, ಅದು ಸ್ಪಷ್ಟವಾಗಿ ನೀವೇ ಹೇಳಿದಿರಿ. ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಂತೇನೇ ಇಲ್ಲ. ಅದು ಭಾರತದ ಸಾರ್ವಭೌಮತ್ವದ, ಜಾತ್ಯತೀತ ತತ್ವದ, ಸಮಾಜವಾದದ ವಿರುದ್ಧವಾದಂತಹ ನಿಲುವಾಗಿರೋದ್ರಿಂದ ನಿಮಗೆ ನಮ್ಮ ಸಂವಿಧಾನವೇ ಸಂಕಷ್ಟ, ನಿಮಗೆ ಸಂವಿಧಾನವೇ ದೊಡ್ಡ ಭಾರ, ಸಂವಿಧಾನವೇ ದೊಡ್ಡ ಟಾರ್ಗೆಟು. ಆದರೆ ಒಂದಂತೂ ಖಚಿತವಾಗಿ ಹೇಳಬಲ್ಲೆ, ನಮ್ಮ ಜನ ದೊಡ್ಡ ಸಂಖ್ಯೆಯಲ್ಲಿ ಸಂವಿಧಾನದ ಪರವಾಗಿ ಇದ್ದಾರೆ. ನೀವು ಮುಟ್ಟಿದ ಮೇಲೆ ರಿಯಾಕ್ಟ್ ಮಾಡ್ತಾರೋ ಇಲ್ಲ ಸುಮ್ಮನೆ ಆಗ್ತಾರೋ ಐ ಡೋಂಟ್ ನೋ. ನನ್ನ ಜನರ ಮನಸ್ಥಿತಿಗಳು ಇತ್ತೀಚೆಗೆ ನಾನು ತುಂಬ ಗಂಭೀರವಾಗಿ ನೋಡ್ತಾ ಇರೋದ್ರಿಂದ ಏನು ಮಾಡ್ತಾರೋ ನನಗಂತೂ ಕ್ಲಾರಿಟಿ ಇಲ್ಲ. ಸಂವಿಧಾನ ಮುಟ್ಟೋಡಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಹೇಳೋಕ್ಕಷ್ಟೇ ಸೀಮಿತ ಅಂತ ಅನಿಸುತ್ತೆ. ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಈಗಲೇ ಭವಿಷ್ಯ ನುಡಿಯೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಯಾವುದೇ ಜ್ಯೋತಿಷಿನೂ ಅಲ್ಲ, ಸ್ವಾಮೀಜಿನೂ ಅಲ್ಲ, ದೂರದೃಷ್ಟಿ ಇರೋನೂ ಅಲ್ಲ. ಹಾಗೆ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಇಂಥ ಮೌಢ್ಯಗಳನ್ನು ನಾನು ನಂಬೋನಲ್ಲ. ಏನಾಗಬೇಕು ಅದು ಆಗ್ತಾ ಹೋಗ್ತದೆ. ಲೆಟ್ಸ್ ಫೈಟ್. RSS ಇವತ್ತು ಸಮಾಜವಾದ, ಜಾತ್ಯತೀತ ತತ್ವ ಅಥವಾ ಸಂವಿಧಾನದ ವಿರುದ್ಧ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಭಾಳ ದೊಡ್ಡ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಂತ ಅನ್ಸ್ಕೊಳ್ಳಲ್ಲ. ಅದು ಅವರ ತತ್ವ. ಆ ತತ್ವವನ್ನು ಅರ್ಥ ಮಾಡ್ಕೊಂಡು ನಾವು ಸಂವಿಧಾನವನ್ನು ಉಳಿಸಿಕೊಳ್ಳೋದಕ್ಕೆ, ಸಮಾಜವಾದವನ್ನು, ಸಾರ್ವಭೌಮತ್ವವನ್ನು, ಜಾತ್ಯತೀತ ತತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.